ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅವಳ ಜೀವನ ಹೇಗೆ? ಇಲ್ಲಿಗೆ ಬಂದ ಭಕ್ತರೆಲ್ಲ ಸ್ವಯಂ ಪಾಕ ಮಾಡಿ ಇಡೋದು. ಆ ನೈವೇದ್ಯದಿಂದಾನೇ ಅವಳ ಜೀವನ ಸಾಗ್ತಾ ಇದೆ. ಹಠ ಮಾಡ್ಬೇಡ, ಆಚೆ ಬಾ. ನನ್ನ ಒಂದೇ ಸಮನೆ ಹೊರಗ್ ಬಾ ಅಂತಿದ್ಯಲ್ಲ, ಇದು ಹಠ ಅಲ್ವಾ? ಇದು ಹಠ ಅಲ್ಲ ಸಮುದ್ಯತ, ಅಮ್ಮನವ್ರ ಮೇಲಿರೋ ಭಕ್ತಿ, ಅವ್ರ ಮೇಲಿರೋ ಪ್ರೀತಿ. ನಾನ್ ಮಾಡಿದ್ರೆ ಹಠ, ನೀನ್ ಮಾಡಿದ್ರೆ ಭಕ್ತಿನಾ? ಸಮುದ್ಯತ, ನಾನು ಚಕ್ರಪುರಿಯಿಂದ ಅಮ್ಮನವ್ರ ದರ್ಶನಕ್ಕೆ ಅಂತ ಇಷ್ಟು ದೂರ ಬಂದಿದ್ದೀನಿ. ಅರ್ಚಕ್ರೆ, ಬೇಡಮ್ಮ ಜಾಜಿ, ಅವಳು ಸರಿ ಇಲ್ಲ, ಹಠಮಾರಿ, ಏನ್ ಬೇಕಾದ್ರೂ ಮಾಡ್ಕೋಬಹುದು. ದಯವಿಟ್ಟು ನನ್ನ ಮಾತು ಕೇಳಮ್ಮ. ದೇವಸ್ಥಾನದಲ್ಲಿ ಇನ್ನೊಂದು ರಕ್ತಪಾತ ಆಗೋದು ಬೇಡ. ಇಲ್ಲ ಅರ್ಚಕ್ರೆ, ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಇವಳು ಹಠ ದೊಡ್ಡದ, ನನ್ ಭಕ್ತಿ ದೊಡ್ಡದ ಅಂತ ನೋಡ್ಲೇಬೇಕು. ನಿನ್ ಪ್ರಕಾರ ನಂಗೆ ಅಮ್ಮನವ್ರ ಮೇಲೆ ಭಕ್ತಿ ಇಲ್ಲ ಅಂತ್ಯಾ? ನೀನೊಬ್ಳೆ ಭಕ್ತೇನಾ? ನನ್ ಬಗ್ಗೆ ಏನ್ ಗೊತ್ತು ನಿನಗೆ? ನನ್ ಕತೆ ಗೊತ್ತಾ? ನನ್ ಭಕ್ತಿ ಗೊತ್ತಾ? ನಂಗಾಗಿರೋ ಅನ್ಯಾಯ ಗೊತ್ತಾ? ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣು ಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಭಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತಿ ಮಹಾದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ನೀವ್ ಹೇಳ್ದ ಹಾಗೆ ಅವಳನ್ನ ರಾಕ್ಷಸಿ ಅನ್ಕೊಂಡಿದ್ದೆ, ಆದ್ರೆ ಅವಳ ಹತ್ರ ಮಾತಾಡಿದ್ಮೇಲೆ ನನ್ನ ಅಭಿಪ್ರಾಯನೇ ಬದಲಾಗಿ ಹೋಯ್ತು. ಅವಳ ಮಾತಲ್ಲಿದ್ದ ನೋವನ್ನ ಗಮನಿಸಿದ್ರ ಅರ್ಚಕ್ರೆ? ಎದೆ ತುಂಬಾ ನೋವು ಹೊತ್ಕೊಂಡು ಕತ್ಲಲ್ಲಿ ಕೂತಿದ್ದಾಳೆ. ಬೇಡಮ್ಮ, ಬೇಡ. ಅವಳು ಮಾತಿಗೆ ಮರಳಾಗೋದು ಬೇಡ. ನೀನ್ ಅಂದ್ಕೊಂಡಷ್ಟು ಸುಲಭದ ಹೆಣ್ಣಲ್ಲ ಅವಳು. ನೀವ್ ಅಂದ್ಕೊಂಡಷ್ಟು ಸಣ್ಣ ನೋವಲ್ಲೂ ಇಲ್ಲ ಅವಳು ಅರ್ಚಕ್ರೆ. ನೋಡಮ್ಮ, ಅವಳನ್ನ ಅಲ್ಲಿಂದ ಹೇಗೆ ಹೊರಗೆ ತರಬೇಕು, ದೇವಸ್ಥಾನದಿಂದ ಹೇಗೆ ಹೊರಗಟ್ಟಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅವಳಿಗೆ ಕರುಣೆ ತೋರಿಸ್ಬೇಡ. ಅವಳು ಇಲ್ಲಿರೋವರೆಗೂ ಈ ಊರಿಗೆ ನೆಮ್ಮದಿ ಇಲ್ಲ. ಖಂಡಿತ ನಿಮ್ಮ ಊರಿಗೆ ನೆಮ್ಮದಿ ಸಿಗತ್ತೆ, ಯೋಚನೆ ಮಾಡಬೇಡಿ. ನಿನ್ನ ಹತ್ರ ಮಾತಾಡಿದ್ಮೇಲೆ ಆ ಧೈರ್ಯ ಬಂದಿದೆ ತಾಯಿ. ಈ ಹಿಂದೆ ಒಬ್ಬ ಜೋಗಿ ಜಂಗಮ ಹೇಳಿದ್ದ, 10 ವರ್ಷ ಅಮ್ಮನವ್ರಿಗೆ ಉಪವಾಸ, ಆಮೇಲೆ ಒಬ್ಳು ಮುತ್ತೈದೆ ಬರ್ತಾಳೆ, ಸ್ವರ್ಣಪುರಿಯ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತ. ಅದು ನೀನೇ ಅಂತ ನನ್ನ ಮನಸ್ಸು ಬಹಳ ತೀವ್ರವಾಗಿ ಹೇಳ್ತಾ ಇದೆಯಮ್ಮ. ಹೇಗಾದ್ರೂ ಮಾಡಿ ಅವಳನ್ನ ಹೊರಗಡೆ ಹಾಕೋಣ. ನಾನು ದರ್ಶನ ಮಾಡೋದಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದೀನಿ. ದರ್ಶನ ಮಾಡೇ ತೀರ್ತೀನಿ. ಅವಳಾಗವಳೆ ದೇವಸ್ಥಾನದ ಹೊರಗೆ ಬಂದು ನನಗೆ ಅಮ್ಮನವ್ರ ಸೇವೆ ಮಾಡೋದಕ್ಕೆ ಅನುವು ಮಾಡಿಕೊಡ್ತಾಳೆ. ಇದು ಶತಸಿದ್ಧ, ನೀವೇನು ಚಿಂತೆ ಮಾಡಬೇಡಿ. ಅಷ್ಟು ಮಾಡಿದ್ರೆ ಸಾಕು. ನಮ್ಮೂರಿನ ಜನ ಎಲ್ಲ ನಿನಗೆ ಕೃತಜ್ಞರಾಗಿರ್ತಾರೆ. ಆ ತಲೆ ಕೆಟ್ಟ ಹುಡುಗಿನ ದೇವಸ್ಥಾನದಿಂದ ಆಚೆ ಕರ್ಕೊಂಡು ಬಂದ್ರೆ ಸಾಕು. ಆ ಹುಡುಗಿ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋಬೇಡಿ ಅರ್ಚಕ್ರೆ. ನನಗೆ ಗೊತ್ತು ಅವಳಿಂದಾಗಿ ಎಲ್ರಿಗೂ ತೊಂದರೆ ಆಗ್ತಿದೆ ಅಂತ.
ಆದರೆ ಅವಳ ನೋವಲ್ಲೂ ಒಂದು ನ್ಯಾಯ ಇದೆ. ಅವಳು ಅಳಲನ್ನು ಕೇಳೋದಕ್ಕೆ ಅವಳಿಗೊಂದು ಕಿವಿ ಬೇಕು. ನಾನು ಅವಳ ಹತ್ರ ಪ್ರತ್ಯೇಕವಾಗಿ ಮಾತಾಡಬೇಕು. ಅದಕ್ಕೊಂದು ಅವಕಾಶ ಮಾಡಿಕೊಡ್ತೀರಾ? ಬೇಡಮ್ಮ, ಮೊದಲೇ ಮೈಯ ಕಣಕಣದಲ್ಲೂ ರೋಷ ತುಂಬಿಕೊಂಡಿರೋ ಹುಡುಗಿ ಅವಳು. ಅವಳಿಗೆ ದಯೆ ದಾಕ್ಷಿಣ್ಯ ಅನ್ನೋದು ಯಾವುದೂ ಇಲ್ಲ. ಈಗ ನೋಡಿದ್ರೆ 10 ವರ್ಷಗಳಿಂದ ಅವಳಿಗೆ ಜನಸಂಪರ್ಕವೇ ಇಲ್ಲ. ಮೃಗದ ಹಾಗೆ ಆಗಿರ್ತಾಳೆ. ನೀನು ಒಳಗಡೆ ಹೋಗೋದು, ನಿಮ್ಮಿಬ್ಬರ ನಡುವೆ ವಾಗ್ವಾದ ನಡೆಯೋದು, ಆ ಸಂದರ್ಭದಲ್ಲಿ ಅವಳೇನಾದ್ರೂ ತಾಳ್ಮೆ ಕಳ್ಕೊಂಡ್ಬಿಟ್ರೆ ನಿನ್ನ ಗತಿ ಏನಮ್ಮ? ಬೇಡ ಬೇಡ. ಅರ್ಚಕ್ರೆ, ಪ್ರೀತಿಗೆ ಪ್ರಾಣಿಗಳೇ ಬಗ್ತವೆ, ಅಂಥದ್ರಲ್ಲಿ ಇವಳು ಮನುಷ್ಯಳು, ಇವಳು ಬಗ್ಗಲ್ವಾ? ಪ್ರತ್ಯೇಕವಾಗಿ ಇವಳ ಹತ್ರ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಜಾಜಿ, ಏನು ಮಾತಾಡ್ತಿದ್ಯಾ ನೀನು? ಬಂಗಾರಿ, ನೀನು ಇದಕ್ಕೆ ಅಡ್ಡ ಬರಬೇಡ. ಅಮ್ಮನವ್ರ ಕೆಲಸಕ್ಕೆ ಅಂತ ಬಂದಿದ್ದೀವಿ, ಮುಗಿಸ್ಕೊಂಡೇ ಹೋಗ್ತೀವಿ. ಅಮ್ಮ, ಇದರಿಂದ ನಿನ್ ಜೀವಕ್ಕೆ ತೊಂದರೆ ಇಲ್ಲ, ಅದನ್ನ ನಾನು ನೋಡ್ಕೊಳ್ತೀನಿ. ಅಷ್ಟಕ್ಕೂ ಪ್ರಾಣ ಹೋಗೋದಾದ್ರೆ ಹೋಗ್ಲಿ ಬಿಡಿ. ಅಮ್ಮನವ್ರ ಸಂಕಲ್ಪ ಏನಿದೆಯೋ ಅದೇ ಆಗತ್ತೆ. ಅಮ್ಮನವ್ರ ಸನ್ನಿಧಾನದಲ್ಲಿ ಪ್ರಾಣ ಬಿಡೋದಕ್ಕೂ ಪುಣ್ಯ ಇರಬೇಕು. ಆದ್ಯಂತರಹಿತೆ ದೇವಿ ಆದ್ಯಲಕ್ಷ್ಮೀ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿ. ಅಪಶಕುನ. ತಾಯಿ ಸಮುದ್ಯತ್ತ, ಯಾರು? ಜಾಜಿ ನಿನ್ನ ಹತ್ರ ಮಾತಾಡ್ಬೇಕಂತಮ್ಮ. ಸಮುದ್ಯತ್ತ, ಆಗ್ಲೇ ಮಾತಾಡಾಯ್ತಲ್ಲ, ಮತ್ತೇನ್ ಮಾತು? ನಿನ್ ಜೊತೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತೆ. ನಾನ್ ಯಾರ ಜೊತೆನೂ ಮಾತಾಡೋದಿಲ್ಲ. ಅದ್ನ ಇವಳು ಕೇಳ್ತಾ ಇಲ್ಲ. ಒಂದ್ ಸ್ವಲ್ಪ ಹೊತ್ತು ಇವಳ ಜೊತೆ ಮಾತಾಡು ತಾಯಿ. ಸಾಧ್ಯ ಇಲ್ಲ. ತುಂಬಾ ಕೇಳ್ಕೊತಾ ಇದ್ದಾಳೆ. ನಿನ್ ಜೊತೆ ಮಾತಾಡ್ಬೇಕಂತೆ. ಒಳಗ್ ಬರೋದಕ್ಕೆ ಅನುಮತಿ ಕೊಡಮ್ಮ. 10 ವರ್ಷಗಳ ಕಾಲ ನನ್ನನ್ನು ಕಂಡು ಹೆದರ್ಕೊಂಡು ಮೂಲೆ ಸೇರ್ತಿದ್ರೆ ಹೊರತು ಯಾವತ್ತೂ ಇಷ್ಟೊಂದು ಮಾತಾಡಿಲ್ಲ. ಇವತ್ತು ಅದ್ಯಾವ್ದೋ ಹುಡುಗಿ ಬಂದ್ಲು ಅಂತ ಇಷ್ಟೊಂದು ಮಾತಾಡೋ ಧೈರ್ಯ ಬಂತ ನಿಮಗೆ? ಏನೋ ಮೋಡಿ ಇದೆಯಮ್ಮ ಇವಳ ಕಣ್ಣಲ್ಲಿ. ನೀನೊಂದ್ಸರಿ ನೋಡು, ಮಾತಾಡ್ಸು, ನಿನಗೆ ಗೊತ್ತಾಗುತ್ತೆ. ಸಾಕ್ಷಾತ್ ಅಮ್ಮನವರೇ ಇವಳನ್ನ ಇಲ್ಲಿ ಕಳಿಸಿದ್ದಾರೆ ಅನಿಸ್ತಾ ಇದೆ ನನಗೆ. ಸರಿ, ಒಪ್ಪಿದ್ದೀನಿ. ಆದ್ರೆ ಒಂದು ಷರತ್ತು. ಏನಮ್ಮ ಅದು? ಅವಳು ಒಬ್ಳೆ ಒಳಗ್ ಬರ್ಬೇಕು.
ಹೋಗಿ ಬರ್ತೀನಿ. ಇಲ್ಲ, ನಾನು ಬರ್ತೀನಿ. ಬೇಡ ಕಣೋ ಬಂಗಾರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ನೀನು ಒಬ್ಬಳನ್ನೇ ಒಳಗೆ ಕಳ್ಸೋದಕ್ಕೆ ನಂಗೆ ಭಯ ಆಗುತ್ತೆ. ನಾನು ಬರ್ತೀನಿ. ಬೇಡ ಕಣೋ, ಸಮುದ್ಯತ ಇಷ್ಟಕ್ಕೆ ಒಪ್ಪಿರೋದೇ ಹೆಚ್ಚು. ನಾನು ಹೋಗ್ಬಿಟ್ಟು ಬರ್ತೀನಿ. ನೀನು ಬಂದ್ರೆ ಕಷ್ಟ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ, ಒಳಗಡೆ ಅಮ್ಮನವ್ರಿದ್ದಾರೆ. ಬೇಡ ಜಾಜಿ, ಅವಳು ಯಾರು, ಅವಳ ಕತೆ ಏನು ಅಂತ ಗೊತ್ತಿಲ್ಲ. ಅವಳು ಒಂದೊಂದು ಮಾತು ಕತ್ತೆಷ್ಟು ಮುಂಚಾಗಿದೆ. ಅವಳೇನಾದ್ರು ನಿಂಗೆ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ನಂಗೆ ಭಯ ಆಗ್ತಿದೆ. ನಿಂಗೇನಾದ್ರೂ ಆದ್ರೆ ನಾನು ಸತ್ತೇ ಬಿಟ್ಟು ಹೋಗ್ಬಿಡ್ತೀನಿ. ಅನ್ನೋ ಬಂಗಾರಿ, ನನ್ಗೇನು ಆಗೋದಿಲ್ಲ. ಒಳಗಡೆ ಅಮ್ಮನವ್ರಿದ್ದಾರೆ, ನೀನ್ ಹೆದರ್ಕೊಳ್ಬೇಡ. ಸರಿ ಸಮುದ್ಯತ, ನೀನ್ ಹೇಳ್ದಾಗೆ ನಾನು ಒಬ್ಬಳೇ ಬರ್ತಾ ಇದ್ದೀನಿ. ಜಾಜಿ, ಹಾಗೆ ಹೋಗಕ್ಕಾಗಲ್ಲಮ್ಮ. ಒಳಗಡೆ ಹೋದಕ್ಕೆ ಬೇರೆ ದಾರಿ ಇದೆ, ನಾನು ತೋರಿಸ್ತೀನಿ, ಬನ್ನಿ. ಯಾಕೆ ಲಲಿತಾ ಒಂಥರ ಇದೆಯಲ್ಲ, ಏನಾಯ್ತು? ಏನು ಅಂತ ಹೇಳಮ್ಮ, ನನ್ನ ಬದುಕೆ ನರಕ ಆಗೋಗಿದೆ. ಅಂಥದ್ದೇನಾಯ್ತು ಲಲಿತಾ? ಯಾಕೇನೇನೋ ಮಾತಾಡ್ತಿದ್ಯಲ್ಲ? ಅಮ್ಮ, ಸುನೀತಾ ಮತ್ತು ಇವರು ಸೇರಿಕೊಂಡು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಯಾವ ವಿಚಾರವಾಗಿ? ಜಾಜಿ ಕ್ಷೇತ್ರ ದರ್ಶನದ ವಿಚಾರವಾಗಿ ಇಬ್ಬರೂ ಒಂಥರ ನಿಗೂಢವಾಗಿ ಮಾತಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ನಿನಗೆ ಮೊದಲೇ ಹೇಳಿದೆ, ಅವಳು ನಿನಗೆ ತಂಗಿ ಆಗಿದ್ರು ಅವಳ ಎಷ್ಟರಲ್ಲಿ ಇಟ್ಟಿರಬೇಕು ಅಷ್ಟರಲ್ಲೇ ಇಡಬೇಕು ಅಂತ. ಕೇಳಿದ್ಯಾ ನನ್ನ ಮಾತನ್ನ? ಈಗ ನೋಡು, ಗಂಡ ಹೆಂಡತಿರ ಮಧ್ಯೆ ತಂದಿಟ್ಲು. ಅದು ಬಿಡಿ, ಆದರೆ ವಿಷಯ ಏನು ಅಂತ ನನಗೆ ಗೊತ್ತಾಗಬೇಕು. ನನ್ನ ಹತ್ರ ಯಾಕೆ ಗುಟ್ಟು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ಅದನ್ನು ಅವನ ಹತ್ರ ನೇರವಾಗಿ ಕೇಳಬಾರ್ದಾ? ಅವ್ರ ಹತ್ರನೂ ಕೇಳಿದೆ, ಅವ್ರು ಏನು ಮಾತಾಡಲಿಲ್ಲ, ಮಾತು ಹಾರಿಸ್ಬಿಟ್ರು. ನೋಡಮ್ಮ, ಇಲ್ಲಿಂದ ಮೇಲತ್ತು. ಹುಷಾರು ಜಾಜಿ. ಬಂದ್ ಕಾರಣ? ನಿಮ್ ಜೊತೆ ಮಾತಾಡ್ಬೇಕಿತ್ತು. ಮಾತಾಡು. ನೀನ್ ಯಾಕೆ ಇಲ್ಲಿದ್ಯಾ? ಯಾಕೆ ಕತ್ಲೆ ಬದುಕ್ತಿದ್ಯಾ? ನನ್ಗೆಲ್ಲ ಗೊತ್ತಿದೆ, ನನ್ಗೆಲ್ಲ ಅರ್ಥ ಆಗುತ್ತೆ. ಆದ್ರೇನು? ಅಷ್ಟಕ್ಕೂ ಅರ್ಥ ಮಾಡ್ಕೊಂಡು ಏನು ಮಾಡ್ತೀಯಾ? ನನಗೋಸ್ಕರ ಒಂದೆರಡು ಹನಿ ಕಣ್ಣೀರು ಹಾಕ್ತೀಯಾ? ಕರುಣೆ ತೋರಿಸ್ತೀಯಾ? ತೋರಿಸಿ ಆಮೇಲೆ ಏನು ಮಾಡ್ತೀಯ? ಆಮೇಲೆ ನಿನ್ನಿಂದ ಹೊರಟು ಹೋಗ್ತೀಯ, ನಿಮ್ಮ ಪ್ರಪಂಚಕ್ಕೆ ಹೋಗ್ತೀಯ. ನಿಮ್ಮಪ್ಪ, ಅಮ್ಮ, ಗಂಡ, ಅಜ್ಜ, ಅಜ್ಜಿ ಎಲ್ಲ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಮತ್ತೆ ನಾನು ಒಳಗೆ ಹೋಗಿ ಬಾಗ್ಲು ಹಾಕೋತೀನಿ, ಮತ್ತೆ ಒಬ್ಬಂಟಿ ಆಗ್ತೀನಿ. ಕತ್ತಲು ಮತ್ತೆ ನಾನು ಇಬ್ಬರೇ ಇಲ್ಲಿ. ಹಾಗೆ ಯಾಕೆ ಅನ್ಕೋತ್ಯಾ? ಅಷ್ಟಕ್ಕೂ ನೀನ್ ಯಾಕೆ ಒಳಗಿರ್ಬೇಕು? ಹೊರಗೆ ಬಾ, ನಾನು ನಿನ್ಗೋಸ್ಕರ ಇರ್ತೀನಿ. ನಮ್ಮ ಮನೆಯವರೆಲ್ಲ ಇರ್ತಾರೆ, ನಾವೆಲ್ಲ ಒಂದೇ ಕುಟುಂಬದವ್ರ ಥರ ಇರೋಣ. ಹೇಳದ ಸುಲಭ ಅಲ್ಲ ಸಂಬಂಧಗಳನ್ನ ಬೆಸೆಯೋದು. ಅದೆಲ್ಲ ನಮ್ಮ ಮನಸ್ಥಿತಿಯಲ್ಲಿರುತ್ತೆ ಸಮುದ್ಯತಾ. ಪ್ರೀತಿ ವಿಶ್ವಾಸಗಳಿಗೆ ರಕ್ತ ಸಂಬಂಧದ ಹಂಗಿಲ್ಲ. ವಾಸ್ತವ ಬದುಕಿನ ಸತ್ಯಗಳು ಕಹಿ, ಒರಟು. ಅದು ಕಾಲ್ಪನಿಕತೆಯಲ್ಲಿದ್ದಷ್ಟು ಸುಖ ಇಲ್ಲ ಅದರಲ್ಲಿ.
ಯಾವುದು ಕಾಲ್ಪನಿಕತೆ? ಮನುಷ್ಯರ ನಡುವೆ ಇರೋ ಸ್ನೇಹ, ಪ್ರೀತಿ, ವಿಶ್ವಾಸಗಳು ಕಾಲ್ಪನಿಕತೆನಾ? ಹೌದು, ಎಲ್ಲ ಸುಳ್ಳು. ಈ ಸಮಾಜ ಸಂಬಂಧಗಳಿಗೆ ಬಾಳ್ಗೊಡೋದಿಲ್ಲ, ನಡು ಬೀದಿಲೆ ನಿಲ್ಸಿ ಕೊಲ್ತಾವೆ. ಒಪ್ಕೋತೀನಿ, ನಿನಗಾಗಿರೋ ಅನ್ಯಾಯ ನಿನ್ನ ಈ ರೀತಿ ಮಾತಾಡಿಸ್ತಿದೆ. ನನ್ನ ಅಪ್ಪನ್ನ ಆ ಭುಜಂಗ ಉತ್ಸವದಲ್ಲಿ ಉತ್ಸವ ಮೂರ್ತಿಯ ತ್ರಿಶೂಲದಿಂದ ಇರುತ್ಕೊಂಡ. ಪೊಲೀಸವ್ರು ಬಂದ್ರು, ಅವನ್ನ ಸೆರೆಗೆ ದುಡಿದ್ರು. ಆದ್ರೆ ಸತ್ತೋದ್ ನಮ್ಮಪ್ಪ ಮತ್ತೆ ಬನ್ನ ಇಲ್ಲ. ಸೂರ್ಯ ಮುಳುಗ್ದ ಅಂತ ದುಃಖ ಪಟ್ರೆ ಚಂದ್ರನ್ ತಂಪಿನ ಸುಖದಿಂದ ವಂಚಿತರಾಗೋದು ನಾವೇ ಅಲ್ವಾ? ಚಂದ್ರ, ನನ್ನ ಪಾಲಿನ ಚಂದ್ರ ನನ್ನಿಂದ ದೂರ ಆದ. ಸೂರ್ಯ ಚಂದ್ರರಿಬ್ರು ದೂರ ಆದ್ಮೇಲೆ ನನ್ನ ಬದುಕಲ್ ಕತ್ಲು ಬಿಟ್ಟು ಬೇರೇನು ಉಳಿದಿದೆ? ಹಾಗಂತ ಕತ್ಲೇಲೇ ಇದ್ಬಿಡೋದು ಯಾವ ನ್ಯಾಯ ಹೇಳು? ನನ್ನ ಬದುಕಲ್ ಮತ್ತೆ ಬೆಳಕು ಬರ್ಬೇಕಂದ್ರೆ ನನಗೆ ನ್ಯಾಯ ಸಿಗ್ಬೇಕು. ಅದಕ್ಕೆ ಅವತ್ತೇ ನಿರ್ಧಾರ ಮಾಡಿದೆ, ನಾನು ಮತ್ತೆ ಪ್ರಪಂಚದ ಬೆಳಕು ಕಾಣಬೇಕಾದ್ರೆ, ಈ ಅಮ್ಮನವರಿಗೆ ಭಕ್ತರಿಂದ ಪೂಜೆ ಪಡಿಬೇಕಾದ್ರೆ ನನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು. ಅಲ್ಲಿವರೆಗೂ ದೇವಸ್ಥಾನದ ಪ್ರವೇಶ ನಿಷಿದ್ಧ ಅಂತ ಮಾಡಿದೆ. ಬಾಗ್ಲಾಕೊಂಡೆ. ಒಳಗೇನಾದ್ರೂ ಅಕ್ರಮವಾಗಿ ನುಗ್ಗಕ್ ಪ್ರಯತ್ನ ಪಟ್ರೆ ಕತ್ತಿಯಿಂದ ಇರ್ಕೊಂಡು ಸಾಯ್ತೀನಿ ಅಂದೆ. ಎಲ್ಲ ಹೆದರ್ಕೊಂಡ್ರು. ನಾನ್ ಸತ್ರೆ ಮತ್ತೆಲ್ಲಿ ದೇವಸ್ಥಾನದಲ್ಲಿ ಮತ್ತೊಮ್ಮೆ ರಕ್ತಪಾತ ಆಗುತ್ತೋ ಅಂತ ಭಯ ಪಟ್ರು. ಆದ್ರೆ ಯಾರು ನನ್ನ ನೋವು ಕೇಳಲಿಲ್ಲ. ನಿನ್ಗಾಗಿರೋ ಅನ್ಯಾಯ ಸರಿಪಡಿಸ್ತೀನಿ ಅನ್ಲಿಲ್ಲ. ಯಾರು ಯಾರನ್ನು ಕೇಳಲ್ಲ ಸಮುದ್ಯತ. ಯಾರು ನ್ಯಾಯ ಕೊಡಿಸ್ತೀನಿ ಅನ್ನಲ್ಲ. ಹಾಗೆ ನ್ಯಾಯ ಕೊಡಿಸಿ ಅಂತ ನಾವು ಬಯಸ್ಲೂಬಾರ್ದು. ನಮ್ಮ ಮನಸ್ಸನ್ನೇ ನಾವು ಸಂತೈಸಕ್ಕಾಗಲ್ಲ. ಹಾಗಿರುವಾಗ ಇನ್ನೊಬ್ರು ಬಂದು ನಮ್ಮ ದುಃಖಕ್ಕೆ ಹೆಗಲಾಗ್ತಾರೆ ಅಂತ ಬಯಸೋದು ತಪ್ಪಲ್ವಾ? ನಿನಗಾಗಿರೋ ಅನ್ಯಾಯದ ಬಗ್ಗೆ ನನಗೂ ಬೇಸರ ಇದೆ. ಆದರೆ ಒಬ್ಬರಿಂದ ಆಗಿರೋ ತಪ್ಪಿಗೆ ಇಡೀ ಊರಿಗೆ ಯಾಕೆ ಶಿಕ್ಷೆ? ನನಗೆ ಅನ್ಯಾಯ ಮಾಡಿದ್ದು ಒಬ್ರಲ್ಲ, ಇಬ್ರು. ಇಬ್ರ? ಹೌದು, ಇಬ್ರು. ಒಬ್ಬ ಭುಜಂಗ, ನಮ್ಮಪ್ಪನ್ ಕೊಂದವನು. ಇನ್ನೊಬ್ಬ ನನ್ನ ಪ್ರೀತಿಸಿ ಕೈ ಕೊಟ್ಟು ಹೋಗಿ ನನ್ನ ಜೀವಂತವಾಗಿ ಕೊಂದವನು. ನನಗೆ ಗೊತ್ತಿರೋದು ನಿನ್ನ ಅಪ್ಪನ ಕೊಂದವ್ರ ಬಗ್ಗೆ ಮಾತ್ರ. ನಿನಗೆ ಗೊತ್ತಿರೋದು ಅಷ್ಟು ಮಾತ್ರ. ಹೇಗಾಯ್ತಿದೆಲ್ಲ? ನನಗೆ ಅಂತ ಇದ್ದಿದ್ದು ನಮ್ಮಪ್ಪ, ನನ್ನ ತಮ್ಮ ಮತ್ತೆ ಅವನ್ ಮಾತ್ರ. ಇಬ್ರು ಪ್ರೀತಿಸ್ತಾ ಇದ್ವಿ. ಊರಿಗೆಲ್ಲ ಈ ವಿಷಯ ಗೊತ್ತಿತ್ತು. ನಾನು ಒಂಟಿ ಆಗೋದೆ. ನಿನ್ನೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟೋನು ಒಂದು ಮಾತು ಹೇಳದೆ ದೂರ ಹೋದ. ಊರವರೆಲ್ಲ ನನ್ನ ನೋಡಿ ಗೇಲಿ ಮಾಡಿದ್ರು, ಅವಮಾನ ಮಾಡಿದ್ರು. ಅಪ್ಪನ ಸಾವಿಂದ ಕಂಗಾಲಾಗಿದ್ದ ನನಗೆ ಮತ್ತೆ ಮತ್ತೆ ಅವನ ಹೆಸರು ಹೇಳಿ ಇರಿದ್ರು, ಚುಚ್ಚಿದ್ರು. ನಾನು ಮತ್ತೆ ಸತ್ತೆ, ಅಣು ಅಣುವಾಗಿ ಸತ್ತೆ. ಈಗ ಅದಕ್ಕೆ ಏನು ಪರಿಹಾರ? ಸತ್ತೋಗಿರೋ ನಿಮ್ಮಪ್ಪ ಅಂತೂ ವಾಪಸ್ ಬರೋದಕ್ಕಾಗಲ್ಲ ಅಲ್ವಾ? ಜೀವ ಇದ್ದು ಸತ್ತಾಗಿರೋ ನನ್ನ ಬದುಕಿಸ್ಬಹುದಲ್ವಾ? ಹೇಗೆ? ಆ ಭುಜಂಗ ಬಂದು ಊರ್ ಜನರ ಮುಂದೆ ಕ್ಷಮೆ ಕೇಳಬೇಕು. ಈ ದೇವಸ್ಥಾನದ ಅರ್ಚಕ ಸ್ಥಾನನ ನಮ್ಮವ್ರಿಗೆ ಅಂದ್ರೆ ವೈಷ್ಣವರಿಗೆ ಬಿಟ್ಕೊಡ್ಬೇಕು. ನನಗ್ ಮೋಸ ಮಾಡಿ ಓಡೋದೋನು ಬಂದು ನನಗ್ ತಾಳಿ ಕಟ್ಬೇಕು. ಸರಿ, ಆದ್ರೆ ಈಗ ಅವರೆಲ್ಲ ಎಲ್ಲಿದ್ದಾರೆ? ಮಾವ ಈಗ ಸೆರೆಮನೆಯಲ್ಲಿದ್ದಾರೆ. ಒಂದ್ ತಪ್ಪಿಗೆ ಅವನ್ ಕೊಟ್ಟ ಶಿಕ್ಷೆ ಕಡಿಮೆನೆ ಆಯ್ತು. ಸೂರ್ಯಾಂಶು, ನೀನ್ ಸ್ವಲ್ಪ ಸುಮ್ಮನೆ ಇರು. ನೀನ್ ಹೇಳ್ಕಡ್ಕಿ, ಯಾರೀ ಭುಜಂಗ? ನನ್ನ ಸೋದರ ಮಾವ. ಅಂದ್ರೆ ಯಾವ ರೀತಿ ಸಂಬಂಧ? ಲಲಿತನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ತಾನೇ? ಲಲಿತಕ್ಕನಿಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ವಿರೂಪಾಕ್ಷ. ನಾನು ನನ್ನ ಕುಟುಂಬ ತೊರೆದು ಹೊರಟಾಗ ಲಲಿತಕ್ಕನೇ ನನ್ನ ತಂದೆ ತಾಯಿಗೆ ಕೊನೆಗಾಲದಲ್ಲಿ ಆಸರೆ ಆಗಿದ್ದು. ಅವಳ ಆ ಋಣ ನನ್ನ ಮೇಲಿದೆ ಅಷ್ಟೇ. ಭುಜಂಗ ಮಾವ ನನ್ನ ತಾಯಿ ಕಡೆಯಿಂದ ಸಂಬಂಧ. ಲಲಿತಕ್ಕನಿಗೂ ಇದಕ್ಕೂ
ಯಾವುದೇ ರೀತಿ ಸಂಬಂಧ ಇಲ್ಲ. ಸರಿ, ಅಷ್ಟಾದ್ರೆ ಸಾಕು. ಶೇಖರಿ ಮನೆಯವರು ಯಾರು ಈ ವಿಷಯದಲ್ಲಿ ಭಾಗಿಯಾಗೋದು ನನಗಿಷ್ಟ ಇಲ್ಲ. ಸೂರ್ಯಾಂಶು ಕೊಲೆ ಗಿಲೆ ಅಂತ ಏನೋ ಹೇಳ್ದ. ಏನದು? ಈ ಭುಜಂಗ ಸೆರೆಮನೆಗೆ ಯಾಕೆ ಹೋದ? ಆವತ್ತು ಸ್ವರ್ಣಪುರಿಯಲ್ಲಿ ಅಮ್ಮನವರ ಉತ್ಸವ. ಅರ್ಚಕ ಸ್ಥಾನ ನಮಗೆ ಬೇಕು ಅಂತ ವೈಷ್ಣವರಿಗೂ, ನಮಗೆ ಬೇಕು ಅಂತ ಶೈವರಿಗೂ ಕಚ್ಚಾಟ ಶುರುವಾಯಿತು. ಆವತ್ತು ಉತ್ಸವದಲ್ಲಿ ವೈಷ್ಣವರಾದ ಹರಿದಾಸ ಕುಲಕರ್ಣಿ ಅರ್ಚಕರಾಗಿದ್ರು. ಅದನ್ನು ನನ್ನ ಮಾವ ಭುಜಂಗ ಅವರಿಗೆ ಸಹಿಸೋದಕ್ಕಾಗ್ಲಿಲ್ಲ, ದುಡುಕ್ ಬಿಟ್ರು.